ಮ್ಯಾಂಗ್ಳೂರ್ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡ್ಕೊಂಡಿದ್ದೇನೆ. ನೀರುಳ್ಳಿ ಹಾಗೆಯೇ ಕಾಯಿ ಮೆಣಸು, ಸೊ ಒಗ್ಗರಣೆಗೆ ಬೇಕಾದಂತಹ ಬೆಳ್ಳುಳ್ಳಿ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸೊ ನಮ್ಮ ಸೈಡ್ ಫಂಕ್ಷನಿಗೆಲ್ಲ ಈ ರೆಸಿಪಿ ಜಾಸ್ತಿ ಮಾಡ್ತಾರೆ ಪಲ್ಯ. ಮ್ಯಾಂಗ್ಳೂರ್ ಸೈಡಲ್ಲಿ, ಅದೇ ನಾರ್ತ್ ಕರ್ನಾಟಕದಲ್ಲಿ ಈ ಪಲ್ಯ ಸಿಗೋದಿಲ್ಲ ಫಂಕ್ಷನ್ಗಳಲ್ಲಿ. ಒಗ್ಗರಣೆಗೆ ಬೇಕಾದ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಮಸ್ಟರ್ಡ್, ಹಾಗೆಯೇ ಸಾಸಿವೆ ಹಾಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ. ಸೊ ಇದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಮೆಣಸು ಹಾಕ್ಕೊತಾ ಇದ್ದಾನೆ, ಹಾಗೆಯೇ ಕಟ್ ಮಾಡಿರುವಂಥ ಆನಿಯನನ್ನು ಹಾಕ್ಕೊತೀನಿ. ಆನಿಯನ್ ಹಾಕಿದಷ್ಟು ಒಳ್ಳೆಯದಾಗ್ತದೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ಚಿಂತೆ ಏನಿಲ್ಲ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ಆಗ್ತದೆ, ಇಲ್ಲಾಂತಂದ್ರೆ ಹಾಗೆ ಫ್ರೈ ಮಾಡಿಕೊಂಡ್ರೂ ಓಕೆ. ಸೊ ನಾನು ಇಲ್ಲೊಂದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೆನೆಸಿ ಕಟ್ ಮಾಡಿದಂತಹ ಗೋಡಂಬಿ ಹಾಗೆಯೇ ತೊಂಡೆಕಾಯನ್ನು ಹಾಕ್ಕೊಂಡಿದ್ದೇನೆ. ಇದು ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಯಲ್ಲಿ. ಸೊ ಇದು ನಾವೇನು ಕಟ್ ಮಾಡಿರ್ತೀವಲ್ಲ, ಸ್ವಲ್ಪ ಹಣ್ಣಾಗಿರ್ತದಲ್ಲ, ಅದನ್ನು ನಾವು ಕಟ್ ಮಾಡಿ ನೀರಲ್ಲಿ ಹಾಕಿದರೆ ಹುಳಿ ಅಂಶ ಹೋಗಿಬಿಡ್ತದೆ. ಇಲ್ಲ ಅಂತಂದರೆ ಡೈರೆಕ್ಟ್ ಕಟ್ ಮಾಡಿ ನಾವು ಒಗ್ಗರಣೆಗೆ ಹಾಕಿದರೆ ಹುಳಿ ಜಾಸ್ತಿ ಇರ್ತದೆ. ಈ ಐಟಮಿಗಂತೂ ಟೊಮೆಟೊ ಅಂತೂ ಹಾಕಲೇಬಾರ್ದು, ಹುಳಿ ಇರ್ತದೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಮಿಡ್ಲಿ ತೆಗೆದು ನೋಡ್ತಾ ಇರಬೇಕು. ಆಲ್ಮೋಸ್ಟ್ ಬೇಯ್ತಾ ಬಂತು. ಸೊ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಆಲ್ಮೋಸ್ಟ್ ಬೆಂದಿದೆ. ಸೊ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತುರಿದಿಟ್ಟಂತಹ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಸ್ವಲ್ಪ ಬಾಡಿಸ್ಕೊಟ್ರೆ ಸೊ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿ ಆಗ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.